100 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ನನ್ನ ಮಕ್ಕಳೇ ಹಾಯ್ ಮಾಡ್ತಿದ್ದಾರೆ ನನ್ನ ಮೊದಲನೇ ಬ್ಲಾಗ್ಗೆ. ಬೆಳಿಗ್ಗೆ ತಿಂಡಿಗೆ ಪರೋಟ ತೊಗೊಂಡು ಬಂದಿದ್ರು. ಪರೋಟನ ಬಿಸಿ ಮಾಡಿಬಿಟ್ಟು ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಬಟಾಣಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದರು. ನಾನಂತೂ ಪರೋಟ ಎಲ್ಲ ತಿನ್ನಲ್ಲ, ಹಾಗಾಗಿ ಬೆಳಗ್ಗೆ ತಿಂಡಿಗೆ ಅನ್ನ ಸಾಂಬಾರು ತಿಂದಿದ್ದಾಯಿತು. ಪರೋಟ ತಿನ್ನೋರು ಪರೋಟ ತಿಂದರು. ಪಾಪುಗೆ ಫುಡ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದ್ರಿಂದ ಸರಿ ಮಾಡಿ ತಿನ್ಸೋದಕ್ಕೆ ಟ್ರೈ ಮಾಡಿದೆ. ಆಮೇಲೆ ಸೊಪ್ಪು ಬಿಡಿಸೋದಿತ್ತು, ನುಗ್ಗೆ ಸೊಪ್ಪು, ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಟಾಯಿತು. ಇದು ಐರನ್ ಟೇಬಲ್ಲು ಬುಕ್ ಮಾಡಿದರು, ಅದು ನಿನ್ನೆ ಡಿಲಿವರಿ ಆಯಿತು. ಅದು ಹೇಗಿತ್ತು ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ವಿ. ಆಮೇಲೆ ನನ್ನದೊಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದಿತ್ತು, ಹಾಗಾಗಿ ಬ್ಲೌಸೆಲ್ಲ ಕಟ್ ಮಾಡಿಬಿಟ್ಟು ಮಧ್ಯಾಹ್ನ ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು ಮುಗಿಸೋಷ್ಟರಲ್ಲಿ ನೈಟೇ ಆಗಿಬಿಟ್ಟು ಪಾಪುಗೆ ಫೀಡ್ ಮಾಡಿಸೋದು ಮಲಗಿಸೋದು ಅದ್ರ ಮಧ್ಯ ನೆಂಟರು ಬೇರೆ ಬಂದಿದ್ದರು. ಹಾಗಾಗಿ ಕಾಫಿ ಟೈಮೇ ಆಗಿಬಿಡ್ತು. ಕಾಫಿ ಮಾಡೋದಕ್ಕೆ ಹಾಲೆಲ್ಲ ಬಿಸಿ ಮಾಡೋಕ್ಕೆ ಇಟ್ಕೊಂಡು ನೈಟ್ ಅಡುಗೆ ಅಂತೂ ಮಾಡೋದೇನಿರಲಿಲ್ಲ. ಮಟನ್ ಸಾಂಬಾರು ಪಾರ್ಸಲ್ ಬಂದಿತ್ತು ನಮ್ಮ ಅಕ್ಕರ ಮನೆಯಿಂದ, ಅದನ್ನೇ ಬಿಸಿ ಮಾಡಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ಸೀರೆಗೆಲ್ಲ ಫಾಲ್ ಹಾಕಿ ಬ್ಲೌಸ್ ಅಂತೂ ಫಿನಿಶ್ಡ್ ಮಾಡಿಬಿಟ್ಟೆ. ಇದೆಲ್ಲ ಮುಗಿಸೋಷ್ಟರಲ್ಲಿ ರಾತ್ರಿ 8 ಗಂಟೆನೇ ಆಗಿಬಿಡ್ತು. ಅಷ್ಟರಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಮಟನ್ ಸಾಂಬಾರನ್ನ ಊಟ ಮಾಡಿದ್ದಾಯಿತು. ಊಟ ಎಲ್ಲ ಮಾಡಿ ಮುಗಿಸಿ ದೋಸೆಗೆ ಅಂತ ಅಕ್ಕಿ ನೆನೆಸಿದ್ರು ಅಮ್ಮ. ಅದನ್ನೆಲ್ಲ ರುಬ್ಬೆತ್ತಿಡೋಣ ಅಂತ ಅಂದ್ಬಿಟ್ಟು ರುಬ್ತಾ ಇದ್ದೆ. ದೋಸೆಗೆಲ್ಲ ರುಬ್ಬೆತ್ತಿಟ್ಬಿಟ್ಟು ಕಿಚನ್ ನೋಡಬೇಕಿತ್ತು ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎವ್ರಿ ಡೇ ಅಷ್ಟೇ ಪಾತ್ರೆ ಎಲ್ಲ ತೊಳೆದೆ ಕಿಚನ್ ಕ್ಲೀನ್ ಮಾಡಿದೆ ಅಂತೂ ಮಲ್ಕೊಳ್ಳೋದಕ್ಕೆ ಸಮಾಧಾನ ಆಗಲ್ಲ. 100 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ನಂದು ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ವೀಡಿಯೋನ ಶೇರ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಸಪೋರ್ಟ್ ಮೀ. ನಮ್ಮಮ್ಮನ ಅಕೌಂಟ್ಗೆ ಲೈಕ್ ಮಾಡಿ ಮತ್ತು